ಡಿಕೆ ಸಿಎಂ ಸಿದ್ದು ಆಪ್ತ ಮಂತ್ರಿ ಜಮೀರ್ ಸ್ಫೋಟಕ ಹೇಳಿಕೆ. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಸ್ಫೋಟಕ ಹೇಳಿಕೆ ನೀಡಿದಂತಹ ಜಮೀರ್ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಬಯಸುವವನು ನಾನು. ಇದೇನು ರಾಂಗ್ ಆಗ್ತಾ ಇದೆಯಲ್ಲ ಇದು. ಡಿಕೆ ಸಿಎಂ ಸಿದ್ದು ಆಪ್ತ ಮಂತ್ರಿ ಜಮೀರ್ ಸ್ಫೋಟಕ ಹೇಳಿಕೆ. ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನ ನೀಡಿರುವಂತಹ ಜಮೀರ್ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಬಯಸುವವನು ನಾನು. ಆದ್ರೆ ಈ 5 ವರ್ಷ ಮಾತ್ರ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ, ಸಿಎಂ ಬದಲಾವಣೆ ಇಲ್ಲ ಎಂದು ಖುದ್ದು ಡಿಕೆಶಿಗೆ ಹೇಳಿದ್ದಾರೆ. ನವೆಂಬರ್ಗೆ ಯಾವ ಕ್ರಾಂತಿಯೂ ಆಗೋದಿಲ್ಲ. ಸಚಿವ ಜಮೀರ್ ಮಾತು ಡಿಕೆ ಪರ ಮಾತನಾಡುವಂತೆ ಮಾತನಾಡಿ ಟಕ್ಕರನ್ನ ಕೊಡ್ತಿದ್ದಾರಾ ಸಿದ್ದು ಆಪ್ತ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಎಸ್ ವೀಕ್ಷಕರೇ, ಡಿಕೆ ಶಿವಕುಮಾರ್ ಅವರು ಮಂತ್ರಿ ಅಂದ್ರೆ ಮುಖ್ಯಮಂತ್ರಿ ಆಗ್ಲಿ ಅದೇ ನನ್ನ ಆಸೆ ಬಯಕೆ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ. ಏನಕ್ಕಾಗಿರಬಹುದು? ಜಮೀರ್ ಅಹಮದ್ ಖಾನ್ ಅವರು ಏನೇ ಆದ್ರೂ ಕೂಡ ನಾನು ಸಿಎಂ ಪರವಾಗಿ ನಿಂತುಕೊಳ್ತೀನಿ, ಸಿದ್ದರಾಮಯ್ಯ ಅವ್ರ ಪರವಾಗಿ ನಿಂತುಕೊಳ್ತೀನಿ, ಆ ಕ್ರಾಂತಿ ಮಾಡೋಣ, ಈ ಕ್ರಾಂತಿ ಮಾಡೋಣ, ಸಮಾವೇಶಗಳನ್ನ ನಡೆಸೋಣ, ಜನರನ್ನ ಒಗ್ಗೂಡಿಸೋಣ ಅಂತ ಹೇಳ್ತಾ ಇದ್ದಂತಹ ಜಮೀರ್ ಅಹಮದ್ ಖಾನ್ ಅವರು ಡಿಕೆ ಪರವಾಗಿ ಇದು ಒಂಥರ ಪ್ರಶ್ನಾರ್ಥಕವೇ ಆಗಿದೆ. ಡಿಕೆ ಶಿವಕುಮಾರ್ ಅವರು ಪರವಾಗಿ ಬ್ಯಾಟಿಂಗ್ ಆಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಏನು ಡಿಕೆ ಶಿವಕುಮಾರ್ ಅವರ ಬಗ್ಗೆ ಮಾತನಾಡಿದವರು ಅಂದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ನಂಗೆ ಗೊತ್ತಿದೆ, ನನಗೆ ಆತ್ಮವಿಶ್ವಾಸ ಇದೆ, ನನಗೆ ವಿಶ್ವಾಸವಿದೆ, ನಾನು ಅದನ್ನು ನಂಬ್ತೀನಿ ಅಂತ ಹೇಳಿದವ್ರು ಎಲ್ರಿಗೂ ಕೂಡ ಶೋಕಾಸ್ ನೋಟಿಸನ್ನು ಜಾರಿಗೊಳಿಸಲಾಗಿದೆ. ಎಲ್ಲ ಶಿವರಾಮೇಗೌಡರಾಗಿರಲಿ ಅಥವಾ ಕುಣಿಗಲ್ ರಂಗನಾಥ್ ಅವರಾಗಿರ್ಬೋದು, ಎಲ್ರಿಗೂ ಕೂಡ ಶೋಕಾಸ್ ನೋಟಿಸನ್ನು ಜಾರಿ ಮಾಡಲಾಗಿದೆ. ಈಗೇನು ಶೋಕಾಸ್ ನೋಟಿಸನ್ನು ಜಮೀರ್ ಅವ್ರಿಗೂ ಕೊಡ್ತೀರಾ ಏನ್ ಕತೆ ಅಂತ ಗೊತ್ತಾಗ್ತಾ ಇಲ್ಲ. ಹೈಕಮಾಂಡ್ ಹೇಳ್ತಾ ಇತ್ತು ಎಲ್ಲೂ ಕೂಡ ನಮ್ಮ ಪಕ್ಷದ ಮಾನ ಮರ್ಯಾದೆ ತೆಗೆಯುವಂತ ಕೆಲಸಗಳನ್ನ ಹೇಳಿಕೆಗಳನ್ನ ಕೊಡೋ ಹಾಗೆ ಇಲ್ಲ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಕುತ್ಕೊಂಡಿದ್ದಾರೆ, ಅದರ ಡಿಸಿಷನ್ ನಾವು ತಗೊಳ್ತೀವಿ, ಅಲ್ಲಿವರೆಗೂ ಕೀಪ್ ಕ್ವೈಟ್ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರು ಕೂಡ ಯಾರು ಕೂಡ ಕೇಳೋ ಪರಿಸ್ಥಿತಿ ಇಲ್ಲ ಅಂತ ಅನ್ಸುತ್ತೆ. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನು ಬಿಟ್ಟು ಡಿಕೆ ಶಿವಕುಮಾರ್ ಅವರು ಆಪ್ತರು ಅಂತ ಹೇಳಿ ಹಚ್ಕೊಂಡ್ಬಿಟ್ರ ಅನ್ನುವಂಥ ಪ್ರಶ್ನೆ ಈಗ ಮೂಡಿದೆ. ಒಂದು ನಾರ್ಮಲ್ ಆಗಿ ಟಾಕ್ ಮಾಡೋಣ ಈಗ. ಆ ಒಂದು ಸೀನೆ ಬರೋದಿಲ್ಲ, ಆ ಸೀನೆ ಇಲ್ಲ ಅಂತಲ್ವಾ, ಆ ಸೀನೆ ಇಲ್ಲ. ಜಮೀರ್ ಅಹಮದ್ ಖಾನ್ ಅವರು ಡಿ ಕೆ ಶಿವಕುಮಾರ್ ಅವರ ಹಿಂದೆ ಹೋಗ್ಲಿಕ್ಕೆ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಅವರು ಮನ್ಸಾರೆ ಹೇಳಿದ್ರೆ ಅದು ನಾನು ನಂಬಲ್ಲ, ನೀವು ನಂಬಲ್ಲ. ಯಾಕೆ ಅಂತ ಕೇಳಿದ್ರೆ ಡಿ ಕೆ ಶಿವಕುಮಾರ್ ಅವರಿಗಿಂತಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಜಮೀರ್ ಅಹಮದ್ ಖಾನ್ ಅವರು ಆಪ್ತರು. ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯ ಇಬ್ಬರೂ ಕೂಡ ಅದು ಬಿಟ್ಟು ಹೋಗದೆ ಇರುವಂತಹ ದೋಸ್ತಿ. ಹೆಂಗ್ರಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ ಹೇಳ್ತಾರವರು, ಏನೋ ಟಾಂಗ್ ಕೊಡ್ಲಿಕ್ಕೆ ಆ ರೀತಿಯಾಗಿ ಹೇಳಿರಬೇಕು ವಿನಃ ಮನ್ಸಿಂದ ಏನು ಜಮೀರ್ ಅಹಮದ್ ಖಾನ್ ಅವರು ಹೇಳಿರಲ್ಲ. ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿ ಖುದ್ದಾಗಿಯೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನಾನು ಅವಾಗ ಹೇಳಿದೆ, ಎಲ್ಲ ಶಿವರಾಮೇಗೌಡರು ಕುಣಿಗಲ್ ರಂಗನಾಥ್ ಅವರು ಇಬ್ರು ಹೇಳಿದಾಗ ಶೋಕಾಸ್ ನೋಟಿಸನ್ನು ಕೊಟ್ಟವರು ಅವರು, ಯಾರು ನನ್ನ ಪರವಾಗಿ ಇರಲಿ ಬೇರೆಯವ್ರ ಪರವಾಗಿ ಇರಲಿ, ಬಟ್ ಈ ವಿಚಾರಗಳು ಚರ್ಚೆ ಆಗಕೂಡ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಮಾತನಾಡುವಂತಹ ಮಾತಲ್ಲ. ಇನ್ನು ನವೆಂಬರ್ ಹತ್ರ ಬರೋದ್ರಿಂದ ನವೆಂಬರ್ ಕ್ರಾಂತಿಯ ವಿಚಾರವಾಗಿ ಸಾಕಷ್ಟು ಮಾತುಗಳು ಬರ್ತಾ ಇರುವಂಥದ್ದು. ನವೆಂಬರ್ ಕ್ರಾಂತಿಗೆ ಯಾವ ಕ್ರಾಂತಿಯೂ ಆಗೋದಿಲ್ಲ ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ಅಂತಂದ್ರೆ ಟಾಂಗ್ ಅನ್ನ ನೀಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತ್ಕೊಂಡು ಟಾಂಗ್ ಅನ್ನ ನೀಡಿರುವಂಥದ್ದು ಅವರಿಗೆ, ಮತ್ತಿನ್ಯಾರಿಗೂ ಅಲ್ಲ, ಅವರಿಗೆ ಟಾಂಗ್ ನೀಡಿರುವಂಥದ್ದು. ಯಾಕಂದರೆ ನವೆಂಬರ್ ಬಂತು, ಇದು ಅಕ್ಟೋಬರ್, ನೆಕ್ಸ್ಟ್ ಮಂತ್ ನವೆಂಬರ್.
ನವೆಂಬರ್ ಬಂತು, ಕ್ರಾಂತಿ ಗಿಂತಿ ಏನಾದರೂ ಆಗುತ್ತೇನೋ ಅಂತ. ಈ ಕ್ರಾಂತಿ ಹಬ್ಬಿಸಿದವ್ರು ಯಾರು? ರಾಜಣ್ಣ ಅವರೇ ಈಗ ಸಚಿವ ಸ್ಥಾನದಿಂದ ವಜಾ ಆಗಿದ್ದಾರೆ. ಇನ್ನು ಕ್ರಾಂತಿ ವಿಚಾರ ಏನು ಅಂತ ಗೊತ್ತಾಗಿಲ್ಲ. ಕ್ರಾಂತಿ ನವೆಂಬರ್ಲಾಗುತ್ತೋ ಆಗಲ್ವೋ ಅದು ಸೆಕೆಂಡರಿ. ಬಟ್ ಡಿ ಕೆ ಶಿವಕುಮಾರ್ ಅವರು ಒಂದು ಗಡಿಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ಗೆ ಅನ್ನೋದಂತೂ ಸದ್ಯದ ಬಲ್ಲ ಮೂಲಗಳಿಂದ ತಿಳಿದು ಬಂದಿರುವಂಥದ್ದು. 31ರವರೆಗೆ ನೋಡ್ತೀನಿ ನಾನು CM ಮಾಡ್ತಿರೋ ಇಲ್ವೋ, ಮುಂದೆ ನೋಡ್ಕೊಳ್ಳೋಣ ಅಂತ ಹೇಳಿ ಒಂದು ವಾರ್ನಿಂಗ್ ಥರದಲ್ಲಿ ಒಂದು ಮಾತನ್ನ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.